ಹಾಯ್, ನಾನು ಈ ವಿಡಿಯೋದಲ್ಲಿ ಸಂಸ್ಕೃತಿ ಅಂದರೇನು, ಆ ಸಂಸ್ಕೃತಿ ಅನ್ನೋ ಪದಕ್ಕೆ ಅರ್ಥ ಏನು. ತುಂಬ ಜನಕ್ಕೆ ಇದು ಸರಿಯಾಗಿ ಗೊತ್ತಿರಲ್ಲ. ಸುಮ್ಮನೆ ಕೇಳ್ತಾ ಇರ್ತಾರೆ ಸಂಸ್ಕೃತಿ ಸಂಸ್ಕೃತಿ ಅಂತ. ಸರಿಯಾಗಿ ಅದರ ಅರ್ಥ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಾನು ಹೇಳ್ತೀನಿ, ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ. ಓಕೆ, ಯು ವಿಲ್ ಗೆಟ್ ಅನ್ ಐಡಿಯಾ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಈಗ ಫಾರ್ ಎಕ್ಸಾಂಪಲ್ಲು ಕಬ್ಬು ತಗೊಳ್ಳೋಣ. ಕಬ್ಬು ಅದು ನಿಸರ್ಗದಲ್ಲಿ ಸಿಗುತ್ತೆ. ಪರಿಸರ, ನೇಚರ್, ವಾತಾವರಣ ಎಲ್ಲ ಒಂದೇ. ಆಲ್ಮೋಸ್ಟ್ ನಿಸರ್ಗ, ಪರಿಸರ ಎಲ್ಲ ಒಂದೇ ಅಲ್ವಾ. ಅದೇ ರೀತಿ ಇನ್ನೂ ಒಂದಿದೆ ಪ್ರಕೃತಿ, ಅದು ಕೂಡ ಒಂದೇ. ಪ್ರಕೃತಿ, ನಿಸರ್ಗ ಎಲ್ಲ ಒಂದೇ. ಸೊ ಇವಾಗ ಕಬ್ಬು ಪ್ರಕೃತಿಯಿಂದ ಬಂದಿರೋದು, ಕರೆಕ್ಟಾ? ಪ್ರಕೃತಿಯಲ್ಲೇ ಸಿಕ್ಕಿದೆ ಕಬ್ಬು. ಅದನ್ನು ಮನುಷ್ಯರು ತಮ್ಮ ಪರಿಶ್ರಮ ಅಂದರೆ ಹಾರ್ಡ್ ವರ್ಕ್, ಕಷ್ಟಪಟ್ಟು ಏನೇನೋ ಮಾಡಿ ಅದನ್ನು ಬೆಲ್ಲ, ಸಕ್ಕರೆಯಾಗಿ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಕಬ್ಬು ರ್ಯಾಂಡಮ್ಮಾಗಿ ಎರ್ರಾಬಿರ್ರಿಯಾಗಿ ನೇಚರಲ್ಲಿ ಪ್ರಕೃತಿಯಲ್ಲಿ ಸಿಗುತ್ತೆ. ಈ ಕಬ್ಬು ಪ್ರಕೃತಿ ಆಯಿತು, ಈ ಬೆಲ್ಲ, ಶುಗರ್ ಏನಿದೆ ಅದು ಸಂಸ್ಕೃತಿ ಆಯಿತು. ಹಾಗೆ ಅದೇ ರೀತಿ ಈಗ ಹುಟ್ಟಿದ ಮಗು, ಆ ಮಗು ನೇಚರಲ್ಲಿ ಬಂದಿದೆ, ಪ್ರಕೃತಿಯಲ್ಲಿ ಬಂದಿದೆ, ನಿಸರ್ಗದಲ್ಲಿ. ಆ ಹುಟ್ಟಿದ ಮಗು ಹೆಂಗಂದ್ರಂಗೆ ಇರುತ್ತೆ, ಎರ್ರಾಬಿರ್ರಿಯಾಗಿ. ಅಂದರೆ ನೀಟ್ನೆಸ್ ಇರಲ್ಲ, ಬಟ್ಟೆ ಎಲ್ಲ ಕೊಳಕು ಮಾಡ್ಕೊಳ್ಳುತ್ತೆ, ಊಟ ಮಾಡೋವಾಗೆಲ್ಲ ಹೆಂಗೆ ಎರ್ರಾಬಿರ್ರಿ. ಒಂದು ರೀತಿ ಡಿಸಿಪ್ಲಿನ್, ಶಿಸ್ತು ಅನ್ನೋದೇ ಇರಲ್ಲ. ಅದು ಪ್ರಕೃತಿಯಿಂದ ಬಂದಿರೋ ಮಗು. ಬಟ್ ಬೆಳೆದು ದೊಡ್ಡವನು ಆಗ್ದಂಗೆಲ್ಲ ಏನಾಗುತ್ತೆ ಅಂದರೆ ನೀಟ್ನೆಸ್ ಬರುತ್ತೆ. ಅವನು ಒಳ್ಳೆ ಬಟ್ಟೆ ಹಾಕ್ತಾನೆ, ಊಟ ಮಾಡುವಾಗ ಡಿಸಿಪ್ಲಿನ್, ಸರಿಯಾದ ರೀತಿಯಲ್ಲಿ ಊಟ ಮಾಡ್ತಾನೆ, ಪ್ರತಿಯೊಂದು ಕಲ್ತ್ಕೊತಾನೆ. ಸೊ ಅದು ಸಂಸ್ಕೃತಿ. ಓಕೆ, ಈ ಮಗು ಏನಿದೆ ಅದು ಪ್ರಕೃತಿ. ದೊಡ್ಡವರು ಆದಮೇಲೆ ಎಲ್ಲ ಕಲ್ತ್ಕೊತಾನಲ್ಲ, ನೀಟ್ನೆಸ್ ಆಗ್ಬೋದು, ಇನ್ನೊಂದು ಮತ್ತೊಂದು, ಊಟ ಮಾಡೋ ವಿಚಾರದಲ್ಲಿ, ಬಟ್ಟೆ ಹಾಕೋ ವಿಚಾರದಲ್ಲಿ. ಸೊ ಅದನ್ನು ಸಂಸ್ಕೃತಿ ಅಂತ ಕರಿತೀವಿ. ಸೊ ಯಂಗ್ ಬಾಯ್ ಅಂದರೆ ಯುವಕ ಆಗಿರ್ತಾರಲ್ಲ, ಯುವಕ ಅದು ಸಂಸ್ಕೃತಿ, ಮಗು ಪ್ರಕೃತಿ. ಅದೇ ಥರ ಈಗ ರೋಸ್ ಪ್ರಕೃತಿಯಲ್ಲಿ ಸಿಕ್ಕಿದೆ, ಅದನ್ನು ಸ್ವೀಟಾಗಿ ಕನ್ವರ್ಟ್ ಮಾಡ್ತಾರೆ ಮನುಷ್ಯರು. ಆ ಸ್ವೀಟ್ ಅನ್ನೋದು ಸಂಸ್ಕೃತಿ ಆಗುತ್ತೆ. ಅದೇ ರೀತಿ ತೆಂಗಿನಕಾಯಿ, ಕೋಕೋನಟ್, ಅದು ಪ್ರಕೃತಿಯಲ್ಲಿ ಸಿಕ್ಕಿರುತ್ತೆ. ಅದರಿಂದ ಏನು ಮಾಡ್ತಾರೆ, ಕೋಕೋನಟ್ ಆಯಿಲ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಮಾಡ್ತಾರೆ. ಇಲ್ಲಿ ಕೊಬ್ಬರಿ ಅಥವಾ ತೆಂಗಿನಕಾಯಿ ಏನಿದೆ ಅದು ಪ್ರಕೃತಿಯಲ್ಲಿ ಸಿಕ್ಕಿರೋದು, ಅದು ಪ್ರಕೃತಿ ಆಯಿತು. ಕೊಬ್ಬರಿ ಎಣ್ಣೆ ಏನಾಯಿತು, ಸಂಸ್ಕೃತಿ ಆಯಿತು. ಸೊ ಇದು ಸಂಸ್ಕೃತಿ ಪದಕ್ಕೆ ಅರ್ಥ. ಥ್ಯಾಂಕ್ ಯು.